ಅಂಬಾಜಿದುರ್ಗ ಬೆಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ದುಷ್ಟ ಸಂಹಾರ ಹನುಮ ಜಯಂತಿ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಕ್ಷೇತ್ರ ಪಾಲಕ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿಗೆ ಅದ್ದೂರಿಯಾಗಿ ವಿಶೇಷ ಪೂಜೆ ಅಲಂಕಾರಗಳೊಂದಿಗೆ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಚಿಂತಾಮಣಿಯ ದೇವಮೂಲೆಯಲ್ಲಿರುವ ಅಂಬಾಜಿದುರ್ಗದ ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಹನುಮಂತನ ವಿಗ್ರಹಕ್ಕೆ ಕ್ಷೇತ್ರ ಪಾಲಕನೆಂದು ಪ್ರತೀತಿ ಇದೆ ಹಾಗೂ ದುಷ್ಟರನ್ನು ಸಂಹರಿಸುವ ಹನುಮಂತನಾಗಿ ನೆಲೆಸಿದ್ದಾರೆಂದು ಸ್ಥಳೀಯರು ತಿಳಿಸುತ್ತಾರೆ. ಅದೇ ರೀತಿಯಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ಬೇಡದ ಕೋರಿಕೆಗಳನ್ನು ಈಡೇರಿಸುವ ಆಂಜನೇಯ ಸ್ವಾಮಿಯಾಗಿ ಮಹಿಮೆಯನ್ನು ತೋರುತ್ತಿದ್ದಾರೆಂದು ಭಕ್ತಾದಿಗಳು ತಿಳಿಸುತ್ತಾರೆ. ಅಂಬಾಜಿದುರ್ಗ ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಸ್ರೋ ವಿಜ್ಞಾನಿಗಳು ದೇವಸ್ಥಾನದ ಮಹಿಮೆ ಕುರಿತು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ್ದಾರೆ. ಇಸ್ರೋ ವಿಜ್ಞಾನಿಗಳು ಮಾತುಗಳು ಸ್ನೇಹಸಿರಿ ಟ್ರಸ್ಟ್ ವತಿಯಿಂದ ಗಿಡ ನೆಡುವುದರ ಮೂಲಕ ವಿಜ್ಞಾನಿಗಳಾದ ರೇವಣ್ಣ, ರಾಮಚಂದ್ರ, ಮುನಿರಾಜು, ನಾರಾಯಣ ಸ್ವಾಮಿ, ಜಯಪ್ರಕಾಶ್, ಶ್ರೀರಾಮ್, ಟಿ.ಎಂ. ನಾಗರಾಜ್, ಶ್ರೀನಿವಾಸ್ ಮಾತುಗಳನ್ನು ಒಮ್ಮೆ ನೀವೇ ವೀಕ್ಷಿಸಿ. ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯದ ಬರುವ ಪ್ರವಾಸಿಗರಿಗೆ ಉಚಿತ ಶೌಚಾಲಯ ಕೊಠಡಿಗಳ ವ್ಯವಸ್ಥೆಯನ್ನು ದಾನಿಗಳಾದ ಅಗದೂರು ಬೆಂಗಳೂರು ಶ್ರೀನಿವಾಸ್ ಮತ್ತು ಸ್ನಾನದ ಕೊಠಡಿಗಳನ್ನು ಮಹದೇವಪುರ ನಾರಾಯಣ ಸ್ವಾಮಿ ಸಹೋದರರು ಕಟ್ಟಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ನೇಹಶ್ರೀ ಟ್ರಸ್ಟ್ ಅಂತ ಮಾಡಿಕೊಂಡು ನಾವೆಲ್ಲರೂ ಸಮಾನ ಮನಸ್ಕ ಸ್ನೇಹಿತರೆಲ್ಲರೂ ಬೆಂಗಳೂರಿನ ಇಸ್ರೋದಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಇವರು ಶ್ರೀರಾಮ್ ಅಂತೇಳಿ ಇವರು IDBIನಲ್ಲಿರೋದು. ನಮ್ಮ ಸ್ನೇಹಿತರು ಇನ್ನೊಬ್ಬರು ಜಯಪ್ರಕಾಶ್ ಅಂತ ಹೇಳಿ ಡೆಕ್ಸಲ್ ಇನ್ಸ್ಟ್ರೂಮೆಂಟ್ಸಲ್ಲಿ, ಇವರು ನಾರಾಯಣ ಸ್ವಾಮಿ ಅವರು ಇಸ್ರೋದಲ್ಲಿದ್ದವರು, ಮುನ್ರಾಜು ಇಸ್ರೋದಲ್ಲಿರೋದು, ರಾಮಚಂದ್ರ ಮತ್ತು ನಾನು ರೇವಣ್ಣ ನಾವೆಲ್ಲರೂ ಇಸ್ರೋದಲ್ಲಿರೋದು. ನಾವೆಲ್ಲರೂ ಸಮಾನ ಮನಸ್ಕರೆಲ್ಲರೂ 9 ಜನ ಸೇರಿ ಒಂದು ಸ್ನೇಹಶ್ರೀ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಮುಖಾಂತರ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿ ನಾವೇ ಒಂದು 1000 ರೂಪಾಯಿ ಬಂಡವಾಳ ಹಾಕ್ಕೊಂಡು ಪ್ರತಿಯೊಬ್ಬರೂ 1 ವರ್ಷಗಳ ಕಾಲ ಅದನ್ನು ಬೆಳೆಸಿ, ಅದಾದಮೇಲೆ ಹತ್ತಿರದಲ್ಲಿರೋ ಸ್ಕೂಲ್ಗಳಿಗೆ ಮತ್ತು ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಗಿಡ ಮರಗಳನ್ನ ನೆಡೋದು, ಮತ್ತು ಆರೋಗ್ಯ ಅಭಿವೃದ್ಧಿ ಅಂತ ಕಾರ್ಯಕ್ರಮ, ಯಾವ ಹಾಸ್ಪಿಟ್ಲ್ಗಳಲ್ಲಿ ಯಾರೋ ಎಮರ್ಜೆನ್ಸಿ ಇರೋರಿಗೆ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ನಾವೆಲ್ಲರೂ ಚಾರಣ ಪ್ರಿಯರು, ಎಲ್ಲ ಕಡೆಗೆ ಟ್ರೆಕ್ಕಿಂಗು ಇದೆಲ್ಲ ಹೋಗುವಂಥ ಒಂದು ಕಾರ್ಯಕ್ರಮಗಳಿತ್ತು. ನಾವು ಪ್ರತಿ ಸರ್ತಿ ಕೈವಾರಕ್ಕೆ ಮತ್ತು ಇಲ್ಲಿ ಕೈಲಾಸಗಿರಿಗೆ ಬಂದಾಗ ಪಕ್ಕದಲ್ಲಿರೋ ಈ ಬೆಟ್ಟನ ನೋಡಿ ಇಲ್ಲಿಗೆ ಒಂದು ಸರ್ತಿ ಚಾರಣ ಹೋಗ್ಬೇಕಲ್ಲ ಅಂತ ಅನ್ಕೋತಾ ಇದ್ವಿ. ಮಧ್ಯದಲ್ಲಿ ಒಂದು ಸರ್ತಿ ಪ್ರೇರಣೆ ಆಯಿತು. ದಾರಿ ಹುಡುಕೊಂಡು ನಮ್ಮ ನಾರಾಯಣ ಸ್ವಾಮಿಯವರು ಮೊದಲು ಬಂದರು. ಇಲ್ಲಿ ಇವರು ಮೊದಲು ಓದಿದ್ದು ಇಲ್ಲಿ ಕೈವಾರ, ಅವರು ಸ್ಕೂಲು ಮಕ್ಕಳಾಗಿದ್ದಾಗ ಒಂದು ಸರ್ತಿ ಇಲ್ಲಿ ಬಂದಿದ್ರಂತೆ. ಸೊ ಆ ನೆನಪಿನಲ್ಲೇ ಮತ್ತೆ ಇನ್ನೊಂದು ಸರ್ತಿ ಬಂದು ಅಚೀವ್ ಆಗಿರಲಿಲ್ಲ. ಅದರ ನಂತರ ನಾವು ಎಲ್ಲ ಮನ್ಸು ಮಾಡಿ ಬಂದ್ವಿ. ಅವತ್ತು ಬಂದು ಮೇಲೆ ಬಂದಾಗ ಇಲ್ಲಿ ಚಿಕ್ಕದಾಗಿ ಹನುಮಂತನ ಗುಡಿ ಇತ್ತು, ಪಕ್ಕದಲ್ಲಿ ನಾರಾಯಣ ಸ್ವಾಮಿಯವರು ಇದ್ದರು. ಏನೋ ನಮಗೂ ಒಂದು ಸ್ವಲ್ಪ ಪ್ರೇರಣೆ ಆಯಿತು. ಇಲ್ಲೆಲ್ಲ ಇವರು ಗಿಡ ಮರಗಳನ್ನೆಲ್ಲ ಸುಮಾರು 7,000 ಗಿಡಗಳನ್ನ ಇಲ್ಲಿ ನೆಟ್ಟಿದ್ರಂತೆ ಮೊದಲೆಲ್ಲ. ಆಮೇಲೆ ಇವ್ರದೇ ಸ್ವಂತ ಖರ್ಚಿಂದ ಇವರ ಸ್ವಂತ ಖಾಸಗಿ ಜಮೀನನ್ನು ಮಾರಿ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಇದಕ್ಕೆ ರಸ್ತೆ ಮಾಡ್ತಾಯಿದ್ದಾರೆ ಅಂತ ಕೇಳಿದಾಗ ನಮಗಿನ್ನೂ ಸ್ಫೂರ್ತಿ ಜಾಸ್ತಿ ಆಯಿತು. ಸೊ ಇವ್ರನ್ನ ಈಗಲೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅಲ್ಲಿ ಕೆಳಗಡೆ ಇರುವಂತಹ ಏಳೂರು ದೋಣಿ ಅಂತ ನೀರಿನ ಹೊರತ ಇದೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕುಳಿಸ್ಕೊಂಡು ಮಾತಾಡಿದ್ವಿ. ಅಲ್ಲಿ ಮಾತಾಡಿ ನೋಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಇಲ್ಲಿ ಗಿಡ ನೆಡ್ತೀವಿ ಅಂತ ಹೇಳಿದ್ವಿ. ನಿಮಗೆ ಸುತ್ತಮುತ್ತಲು ಇಲ್ಲಿ ಗಿಡಗಳು ಕಾಣಿಸ್ತಾ ಇರ್ಬೋದು. ಸುಮಾರು 1200 ಗಿಡಗಳನ್ನು ನಾವು ಇವ್ರ ಸಹಚರರು ಇವ್ರ ಜೊತೆ ಸೇರಿಕೊಂಡು ಇವ್ರ ಸಹಯೋಗದೊಂದಿಗೆ ಇಲ್ಲಿ ಗಿಡಗಳನ್ನ ನೆಟ್ವಿ ನಾವು. ಅದಕ್ಕೆ ಪರಿಸರ ಪ್ರೇಮಿಗಳು ಅವರೆಲ್ಲರೂ ಕೈ ಜೋಡಿಸಿದ್ದಾರೆ. ನಾವು ಇದರ ಗಿಡಗಳ ನಿರ್ವಹಣೆಗೆ ಮತ್ತು ಗಿಡ ನೆಡಲಿಕ್ಕೆ ಅಂತ ಎಲ್ಲದಕ್ಕೂ ಸೇರಿ ಅವ್ರ ಕಡೆಯಿಂದ ದೇಣಿಗೆಗಳು ತೊಗೊಂಡು ಇದನ್ನೆಲ್ಲ ಮಾಡಿದ್ದೀವಿ. ಅದೆಲ್ಲ ಮಾಡಿದ ಮೇಲೆ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಆ ದಾನಿಗಳನ್ನೆಲ್ಲ ಕರ್ಕೊಂಡು ಬಂದು ಇಂಥ ಕ್ಷೇತ್ರ ಇದೆ, ಇಂಥ ಕಡೆ ಇದು ಗಿಡ ನೆಟ್ಟಿದ್ದೀವಿ ಅಂತ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದು ಎಲ್ಲರೂ ಸುಮಾರು 200 ಜನ ಸೇರಿದ್ವಿ. ಇದು ಸುಮಾರು 5 ವರ್ಷಗಳ ಹಿಂದಿನ ಮಾತು. ಸೊ ಆಗ ಬಂದಾಗ ನಮ್ಮಲ್ಲಿದ್ದಂತಹ ಒಬ್ಬರು ದಾನಿಗಳು ಶ್ರೀನಿವಾಸ್ ಅಂತ ಹೇಳಿ ಅಗದೂರಿನವರು, ಅವರು ಇಲ್ಲಿ ನಾವೆಲ್ಲರೂ ಬರ್ತೀವಿ, ಇಲ್ಲಿ ನಮಗೇನೋ ಗಂಡಸರು ಜೆಂಟ್ಸು ಏನು ತೊಂದರೆ ಇಲ್ಲ, ವಿಶಾಲವಾದ ಬಯಲಿದೆ, ನಮಗೆ ನೇಚರ್ ಕಾಲ್ ಅಂತಂದರೆ ಎಲ್ಲಾದರೂ ಹೋಗ್ಬಿಡ್ಬೋದು, ಮಹಿಳೆಯರು ಬಂದು ಏನು ಮಾಡ್ತಾರೆ ಅಂತ ಅವರು ಯೋಚನೆ ಮಾಡಿ ನಿಮಗೆ ಹತ್ತಿರದಲ್ಲಿ ಕಾಣಿಸ್ತಾ ಇದೆ ಶೌಚಾಲಯಗಳು ಅಂತ ಮೊದಲಿಗೆ
ಅದು ಹೊತ್ಕೊಂಡು ಯಾರು ಸರ್ ಅವ್ರ ಹೆಸರು? ಶ್ರೀನಿವಾಸ್ ಅಂತ ಅಗದೂರು ಕಾಡುಗೋಡಿ ಹತ್ರ ವೈಟ್ ಫೀಲ್ಡ್ ಹತ್ರ ವೈಟ್ ಫೀಲ್ಡ್. ಸೊ ಅವರೊಬ್ಬರೇನೆ ನಿಂತ್ಕೊಂಡು 1,00,000 ಅಂತ ಎಸ್ಟಿಮೇಷನ್ ಹಾಕಿದ್ವಿ. ಅಲ್ಲಿ 2 ಲೇಡೀಸ್ಗೆ ಮತ್ತು 2 ಜೆಂಟ್ಸ್ ಟಾಯ್ಲೆಟನ್ನು ಮಾಡಬೇಕು ಅಂತ. ಅದು ಸುಮಾರು 3 ಲಕ್ಷಗಳಾಯಿತು. ಅವರು ಯಾವುದೇ ಚಕಾರ ಎತ್ತದೆ ಅವರೇ ಖುದ್ದು ಇಲ್ಲೇ ಇದೇ ಹಾಲ್ನಲ್ಲಿ ಇದ್ಕೊಂಡು ಈ ಕಾರ್ಯವನ್ನು ನೈಟ್ ಇಲ್ಲೇ ಮಲಗಿದ್ರು ಅವರು. ಅದನ್ನು ನಾವು ಇದನ್ನು ಒಂದು ದೊಡ್ಡ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಇಂಥ ಒಂದು ಸಮಾಜಮುಖಿ ಕಾರ್ಯವನ್ನು ರೆಕಗ್ನೈಸ್ ಮಾಡಬೇಕು ಅಂತೇಳಿ ಅವ್ರನ್ನ ಕರೆದು ಆಂಜನೇಯನ ಸನ್ನಿಧಿಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಆ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಬೇರೆ ಡೋನರ್ಸು ಅವರು ನಾರಾಯಣ ಸ್ವಾಮಿ ಅಂತ ಹೇಳಿ, ಅವರು ಮಹಾದೇವಪುರದವರು ಬೆಂಗಳೂರಿನಲ್ಲಿ. ಅವರು ಈ ಸ್ನಾನದ ಕೊಠಡಿಗಳನ್ನು ಕಟ್ಸ್ಕೊಡ್ತೀನಿ ಅಂತ ನಿಮಗೆ ಹಿಂದೆಗೆ ಕಾಣಿಸ್ತಾ ಇದೆ. ನಾನು ಮಹಾದ್ವಾರವನ್ನು ಕೊಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡ್ರು. ಮಹಾದೇವಪುರದಲ್ಲಿ ನಾರಾಯಣ ಸ್ವಾಮಿ ಮತ್ತು ಶ್ರೀನಿವಾಸು ಮತ್ತು ಅವರ ಇನ್ನೂ ಒಬ್ಬರು ಸಹೋದರರು ಇದ್ದಾರೆ, ಅವರು ಪೂರ್ತಿ 3 ಶ್ರೀಧರ್ ಅಂತ ಹೇಳಿ ಅವರು 3 ಜನ ಅಣ್ಣ ತಮ್ಮಂದರು. ಅವರೆಲ್ಲ ಸೇರಿಕೊಂಡು ಗರ್ಭಗುಡಿ, ಆಂಜನೇಯ ದೇವಸ್ಥಾನದ ಗರ್ಭಗುಡಿನಲ್ಲಿ ದ್ವಾರ ಬಾಗಲನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಜೋಡಿಸಿದ್ದಾರೆ. ಅದು ಇನ್ನೂ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿಲ್ಲ. ಈ ಜನವರಿ 20-21ನೇ ತಾರೀಕು ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇದೆ. ಅದಕ್ಕೆ ನಮಗೆ ಸಹಕಾರ ಮಾಡಿದಂತಹ ಎಲ್ಲ ದಾನಿಗಳನ್ನು ಅವತ್ತು ಕರೆಸ್ತಾ ಇದ್ದೀವಿ ಇಲ್ಲಿಗೆ. ಮತ್ತು ಅದರ ಸುಮಾರು 300 ಜನ ಬರ್ಬೋದು ಅವತ್ತು. ಇದು ದೇವಸ್ಥಾನ ಮತ್ತೆ ಮಾಡಿದ್ದು ಅದನ್ನ. ಸೊ ಇದು ಏನೋ ಬೆಳೆದು ಬಂದಂತಹ ಒಂದು ರೀತಿ. ಇದರ ಮಧ್ಯದಲ್ಲಿ ನಮಗೆ ಅನಿಸಿದ್ದು ಆ ಚಿಕ್ಕದಾಗಿದ್ದಂತಹ ಒಂದು 8x10 ಏನೋ ಇತ್ತು, ಒಂದು ಸಿಂಪಲ್ ಆಗಿ ಒಂದು 4 ಪಿಲ್ಲರ್ಗಳು ಹಾಕಿ ಮೇಲ್ಗಡೆ ಕಲ್ಲುಗಳು ಹಾಸಿ ಹಳೆ ಮಂಟಪ, ಆಂಜನೇಯನ ಹಳೆ ಮಂಟಪ ಇದ್ದಿದ್ದಂತಹ ಜಾಗದಲ್ಲಿ ಬಂದಂತಹ ದಾನಿಗಳು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು, ಇನ್ನೂ ಹೆಚ್ಚಿನ ರೀತಿ ಒಂದು ದೇವಸ್ಥಾನ ರೀತಿ ಮಾಡ್ಬೋದು ಅಂತ ಕೊಟ್ಟಾಗ ನಾವು 24ಕ್ಕೆ 15 ಆ ಒಂದು ಮೆಷರ್ಮೆಂಟ್ ಹಾಕಿ ನಾರಾಯಣ ಸ್ವಾಮಿ ಅವ್ರಿಗೆ ಕೊಟ್ಟಿದ್ವಿ. ಇಷ್ಟಕ್ಕೆ ಮಾಡಿ ನಾವು ಯಾವುದಾದ್ರೂ ಒಂದು ಡೊನೇಷನ್ಸ್ ಬಂದರೆ ಅಥವಾ ಏನಾದರೂ ಸಹಾಯ ಆದರೆ ಮಾಡ್ತೀವಿ ಅಂತ ಹೇಳಿದರು. ಅವರ ಸ್ನೇಹಿತರು, ಇತರೆ ಊರಿನಲ್ಲಿರೋಂತಹ ಇತರೆ ಸ್ನೇಹಿತರು ಎಲ್ಲ ಸೇರಿಕೊಂಡು ಅವರೆಲ್ಲ 65ಕ್ಕೆ 45ರಷ್ಟು ದೊಡ್ಡದಾದಂತಹ ಒಂದು ವಿಸ್ತೀರ್ಣವಾದಂತಹ ಒಂದು ಪ್ಲ್ಯಾನನ್ನು ಅವರು ಮಾಡ್ಕೊಂಡು ಬಂದರು. ಆಯಿತು, ದೇವರು ಬುದ್ಧಿ ಕೊಟ್ಟಿದ್ದಾನೆ, ಮಾಡಲಿ, ಎಲ್ಲರೂ ಸೇರ್ಕೊಂಡು ಮಾಡಲಿ, ಅದಕ್ಕೆ ನಮ್ಮ ಕೈಲಾದ ಸಹಾಯನೂ ಮಾಡ್ತೀವಿ ಅಂತ ಹೇಳಿ ಅವತ್ತು ಸಂಕಲ್ಪ ಮಾಡಿಕೊಂಡಿದ್ದು. ಇದು ಸುಮಾರು 3 ವರ್ಷಗಳ ಹಿಂದೆ ಸಂಕಲ್ಪ ಮಾಡಿಕೊಂಡಿದ್ದು. ಇದುವರೆಗೂ ಅದು ಬೆಳೀತಾನೇ ಹೋಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಬೆಳೀಲಿ, ಇನ್ನೂ ಸಮೃದ್ಧಿಯಾಗಿ ಆಗಲಿ, ಇನ್ನೂ ಹೆಚ್ಚಿನ ಇಲ್ಲಿ ವಾತಾವರಣ ಚೆನ್ನಾಗಾಗಲಿ. ಮತ್ತು ಈ ಆಯೋಜಿಸ್ತಾ ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿನ ಬೆಳವಣಿಗೆ ಹೊಂದಲಿ, ಮತ್ತು ಪರಿಸರ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ದೇವಸ್ಥಾನದ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾವು ಈ ಬರುವಂತಹ ಮುಂಗಾರು ಮಳೆಯ ಸಮಯದಲ್ಲಿ 1500 ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಸ್ನೇಹ ಸಿರಿ ಟ್ರಸ್ಟ್ನ ಎಲ್ಲ ಒಂದು ಮೆಂಬರ್ಸು ಮತ್ತು ಎಲ್ಲ ದಾನಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಯಾವುದೇ ಭಕ್ತಾದಿಗಳು ಇಲ್ಲಿ ಬಂದು ಒಂದು ಸಾವಕಾಶವಾಗಿರುವಂಥ ಇದೊಂದು ವಿಶಾಲವಾಗಿರುವಂಥ ಪ್ರದೇಶದಲ್ಲಿ ಗಿಡ ನೆಡಲಿಕ್ಕೆ ಸಹಾಯ ಮಾಡ್ಬೋದು. ಮತ್ತು ಅದೇ ರೀತಿ ಕ್ಷೇತ್ರ ಅಭಿವೃದ್ಧಿಗೆ ಏನೇನು ಸಾಧ್ಯವೋ ಅದನ್ನೆಲ್ಲವನ್ನು ಮಾಡಲಿ. ದೇವಸ್ಥಾನ ಒಂದು ಅಭಿವೃದ್ಧಿ ಆದರೆ, ಸಾರ್ವಜನಿಕ ಸ್ಥಳ ಅಭಿವೃದ್ಧಿ ಆದರೆ ಜನನೂ ಅಭಿವೃದ್ಧಿ ಆಗ್ತಾರೆ. ಮತ್ತು ಒಂದು ಒಮ್ಮತದ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ನೇಚರು ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶಿಸ್ತಾ ಇದ್ವಿ. ಇದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ವಿ. ಎಲ್ಲರೂ ಒಂದು ಸದುದ್ದೇಶದಿಂದ ಮಾಡೋ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ನನಗೆ ಈ ಕ್ಷೇತ್ರದಲ್ಲಿ ಬಂದ ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ಸಮಾಜ ಸುಧಾರಣೆಯ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋ ಇಷ್ಟ ಆಯಿತು. ಇಲ್ಲಿನ ದೇವಸ್ಥಾನದ ಹೆಸರೇ ಸೂಚಿಸೋ ಹಾಗೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಅತ್ಯಂತ ಪ್ರಾಚೀನವಾದ ಕಾಲದ್ದು. ಸುಮಾರು 800 ಅಥವಾ 1000 ವರ್ಷಗಳ ಇತಿಹಾಸನೇ ಇರ್ಬೋದು ಅಂತ ಅನಿಸುತ್ತೆ. ಇಂತಹ ಒಂದು ಮಹಾಮಹಿಮ ಕ್ಷೇತ್ರದಲ್ಲಿ ನಾವು ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅದು ನಿಜವಾಗ್ಲೂ ನೆರವೇರುತ್ತೆ. ಅಂತಹ ನಿದರ್ಶನಗಳು ಸುಮಾರು ಇದ್ದಾವೆ. ನಮ್ಮ ಫ್ರೆಂಡ್ಸು ಸಹ ನಮಗೆ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು ಸದುದ್ದೇಶದಿಂದ, ಸದ್ಭಾವದಿಂದ ಬಂದು ಯಾವುದೇ ಸಂಕಲ್ಪ ಮಾಡಿಕೊಂಡ್ರೆ ಅದು ಈಡೇರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.